ಇನ್ನು ಈ ಬಣ ಬಡಿದಾಟದ ನಡುವೆನೇ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಶ್ರೀರಾಮುಲು ಅವರು ಕೂಡ ಒಂದು ಹಂತದಲ್ಲಿ ಮುನಿಸ್ಕೊಂಡಿದ್ರು. ರಾಜ್ಯಕ್ಕೆ ಬಂದ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ಆದ ಅಪಮಾನ. ರಾಧಾ ಮೋಹನ್ ದಾಸ್ ಅವರಿಗೆ ತಪ್ಪು ಮಾಹಿತಿಯನ್ನ ಯಾರೋ ಕೊಟ್ಟುಬಿಟ್ಟಿದ್ದಾರೆ, ಹೀಗಾಗಿ ಸಂಡೂರಿನ ಸೋಲಿಗೆ ತನ್ನನ್ನ ಹೊಣೆ ಮಾಡಿಬಿಟ್ರು ಅನ್ನೋ ಅಸಮಾಧಾನ. ಹೀಗೆ ರಾಧಾ ಮೋಹನ್ ಅವರು ತಮ್ಮ ಕಡೆ ಬೊಟ್ಟು ಮಾಡ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರು ಸಮರ್ಥಿಸ್ಕೊಂಡು ಮಾತನಾಡಲಿಲ್ಲ ಅನ್ನೋ ಅಸಮಾಧಾನ. ಎಲ್ಲ ಪರಿಸ್ಥಿತಿಯ ನಡುವೆ ಬಿಜೆಪಿ ನಾಯಕರೊಬ್ಬರು ವಿಜಯೇಂದ್ರ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ತಪ್ಪು ಮಾಹಿತಿ ನೀಡಿದ್ದೇನೆ ವಿಜಯೇಂದ್ರ ಅಂತ ಬಿಜೆಪಿ ಶಾಸಕ BP ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಶ್ರೀರಾಮುಲು ಹೇಳ್ತಿರೋದು ಹೊಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವ್ರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ರಾಜ್ಯ ನಾಯಕರು ಸುಳ್ಳು ವಿಚಾರವನ್ನು ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತ. ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ. ಯಾರ್ಯಾರ ಶಕ್ತಿಗಳು ಎಷ್ಟೆಷ್ಟು ಸಾಮರ್ಥ್ಯ ಅಂದೇಳಿ ಇವತ್ತು ಒಂದು ತೂಕ ಆಗ್ತಾ ಇದ್ದಾರೆ. ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮುಲು ಅವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನಗೆ ಕೂಡ ಒಂದು ತೂಕ ಫಿಕ್ಸ್ ಆಗಿದೆ. ಯಾರ್ಯಾರ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯತ್ನಾಳ್ ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ರಾಮುಲು ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ, ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ. ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ. ಇನ್ನು ಈ ಬಣ ಬಡಿದಾಟದ ನಡುವೆನೇ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಶ್ರೀರಾಮುಲು ಅವರು ಕೂಡ ಒಂದು ಹಂತದಲ್ಲಿ ಮುನಿಸ್ಕೊಂಡಿದ್ರು. ರಾಜ್ಯಕ್ಕೆ ಬಂದ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ಆದ ಅಪಮಾನ. ರಾಧಾ ಮೋಹನ್ ದಾಸ್ ಅವರಿಗೆ ತಪ್ಪು ಮಾಹಿತಿಯನ್ನ ಯಾರೋ ಕೊಟ್ಟುಬಿಟ್ಟಿದ್ದಾರೆ, ಹೀಗಾಗಿ ಸಂಡೂರಿನ ಸೋಲಿಗೆ ತನ್ನನ್ನ ಹೊಣೆ ಮಾಡಿಬಿಟ್ರು ಅನ್ನೋ ಅಸಮಾಧಾನ. ಹೀಗೆ ರಾಧಾ ಮೋಹನ್ ಅವರು ತಮ್ಮ ಕಡೆ ಬೊಟ್ಟು ಮಾಡ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರು ಸಮರ್ಥಿಸ್ಕೊಂಡು ಮಾತನಾಡಲಿಲ್ಲ ಅನ್ನೋ ಅಸಮಾಧಾನ. ಎಲ್ಲ ಪರಿಸ್ಥಿತಿಯ ನಡುವೆ ಬಿಜೆಪಿ ನಾಯಕರೊಬ್ಬರು ವಿಜಯೇಂದ್ರ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ತಪ್ಪು ಮಾಹಿತಿ ನೀಡಿದ್ದೇನೆ ವಿಜಯೇಂದ್ರ ಅಂತ ಬಿಜೆಪಿ ಶಾಸಕ BP ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಶ್ರೀರಾಮುಲು ಹೇಳ್ತಿರೋದು ಹೊಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವ್ರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ರಾಜ್ಯ ನಾಯಕರು ಸುಳ್ಳು ವಿಚಾರವನ್ನು ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತ. ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ. ಯಾರ್ಯಾರ ಶಕ್ತಿಗಳು ಎಷ್ಟೆಷ್ಟು ಸಾಮರ್ಥ್ಯ ಅಂದೇಳಿ ಇವತ್ತು ಒಂದು ತೂಕ ಆಗ್ತಾ ಇದ್ದಾರೆ. ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮುಲು ಅವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನಗೆ ಕೂಡ ಒಂದು ತೂಕ ಫಿಕ್ಸ್ ಆಗಿದೆ. ಯಾರ್ಯಾರ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯತ್ನಾಳ್ ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ರಾಮುಲು ಅವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ, ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ. ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ. ಇನ್ನು ಈ ಬಣ ಬಡಿದಾಟದ ನಡುವೆನೇ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಶ್ರೀರಾಮುಲು ಅವರು ಕೂಡ ಒಂದು ಹಂತದಲ್ಲಿ ಮುನಿಸ್ಕೊಂಡಿದ್ರು. ರಾಜ್ಯಕ್ಕೆ ಬಂದ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ಆದ ಅಪಮಾನ. ರಾಧಾ ಮೋಹನ್ ದಾಸ್ ಅವರಿಗೆ ತಪ್ಪು ಮಾಹಿತಿಯನ್ನ ಯಾರೋ ಕೊಟ್ಟುಬಿಟ್ಟಿದ್ದಾರೆ, ಹೀಗಾಗಿ ಸಂಡೂರಿನ ಸೋಲಿಗೆ ತನ್ನನ್ನ ಹೊಣೆ ಮಾಡಿಬಿಟ್ರು ಅನ್ನೋ ಅಸಮಾಧಾನ. ಹೀಗೆ ರಾಧಾ ಮೋಹನ್ ಅವರು ತಮ್ಮ ಕಡೆ ಬೊಟ್ಟು ಮಾಡ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರು ಸಮರ್ಥಿಸ್ಕೊಂಡು ಮಾತನಾಡಲಿಲ್ಲ ಅನ್ನೋ ಅಸಮಾಧಾನ. ಎಲ್ಲ ಪರಿಸ್ಥಿತಿಯ ನಡುವೆ ಬಿಜೆಪಿ ನಾಯಕರೊಬ್ಬರು ವಿಜಯೇಂದ್ರ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ತಪ್ಪು ಮಾಹಿತಿ ನೀಡಿದ್ದೇನೆ ವಿಜಯೇಂದ್ರ ಅಂತ ಬಿಜೆಪಿ ಶಾಸಕ BP ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಶ್ರೀರಾಮುಲು ಹೇಳ್ತಿರೋದು ಹೊಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.
ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವ್ರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ರಾಜ್ಯ ನಾಯಕರು ಸುಳ್ಳು ವಿಚಾರವನ್ನು ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತ. ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ. ಯಾರ್ಯಾರ ಶಕ್ತಿಗಳು ಎಷ್ಟೆಷ್ಟು ಸಾಮರ್ಥ್ಯ ಅಂದೇಳಿ ಇವತ್ತು ಒಂದು ತೂಕ ಆಗ್ತಾ ಇದ್ದಾರೆ. ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮುಲವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನ್ನ ಕೂಡ ಒಂದು ತೂಕ ಫಿಕ್ಸ್ ಆಗಿದೆ. ಯಾರ್ಯಾರ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯತ್ನಾಳವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ರಾಮುಲವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ, ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ. ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ. ಇನ್ನು ಈ ಬಣ ಬಡಿದಾಟದ ನಡುವೆನೇ BY ವಿಜಯೇಂದ್ರ ಅವರ ವಿರುದ್ಧವಾಗಿ ಶ್ರೀರಾಮುಲು ಅವರು ಕೂಡ ಒಂದು ಹಂತದಲ್ಲಿ ಮುನಿಸ್ಕೊಂಡಿದ್ರು. ರಾಜ್ಯಕ್ಕೆ ಬಂದ ರಾಧಾ ಮೋಹನ್ ಅಗರ್ವಾಲ್ ಅವರ ಮುಂದೆ ಆದ ಅಪಮಾನ. ರಾಧಾ ಮೋಹನ್ ದಾಸ್ ಅವರಿಗೆ ತಪ್ಪು ಮಾಹಿತಿಯನ್ನ ಯಾರೋ ಕೊಟ್ಟುಬಿಟ್ಟಿದ್ದಾರೆ, ಹೀಗಾಗಿ ಸಂಡೂರಿನ ಸೋಲಿಗೆ ತನ್ನನ್ನ ಹೊಣೆ ಮಾಡಿಬಿಟ್ರು ಅನ್ನೋ ಅಸಮಾಧಾನ. ಹೀಗೆ ರಾಧಾ ಮೋಹನ್ ಅವರು ತಮ್ಮ ಕಡೆ ಬೊಟ್ಟು ಮಾಡ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರು ಸಮರ್ಥಿಸ್ಕೊಂಡು ಮಾತನಾಡಲಿಲ್ಲ ಅನ್ನೋ ಅಸಮಾಧಾನ. ಎಲ್ಲ ಪರಿಸ್ಥಿತಿಯ ನಡುವೆ ಬಿಜೆಪಿ ನಾಯಕರೊಬ್ಬರು ವಿಜಯೇಂದ್ರ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ತಪ್ಪು ಮಾಹಿತಿ ನೀಡಿದ್ದೇನೆ ವಿಜಯೇಂದ್ರ ಅಂತ ಬಿಜೆಪಿ ಶಾಸಕ BP ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಶ್ರೀರಾಮುಲು ಹೇಳ್ತಿರೋದು ಹೊಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವ್ರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ರಾಜ್ಯ ನಾಯಕರು ಸುಳ್ಳು ವಿಚಾರವನ್ನು ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತ. ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ. ಯಾರ್ಯಾರ ಶಕ್ತಿಗಳು ಎಷ್ಟೆಷ್ಟು ಸಾಮರ್ಥ್ಯ ಅಂದೇಳಿ ಇವತ್ತು ಒಂದು ತೂಕ ಆಗ್ತಾ ಇದ್ದಾರೆ. ಇವತ್ತು ತೂಕ ಹಾಕೋಂಥ ಟೈಮಲ್ಲಿ ಕೂಡ ರಾಮುಲವ್ರ ಶಕ್ತಿ ಕೂಡ ಇದೆ ಅಂತೇಳಿ ನನ್ನ ಕೂಡ ಒಂದು ತೂಕ ಫಿಕ್ಸ್ ಆಗಿದೆ. ಯಾರ್ಯಾರ ತೂಕ ಎಷ್ಟೆಷ್ಟು ಅಂತೇಳಿ ಕೂಡ ಫಿಕ್ಸ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಕಡೆ ಯತ್ನಾಳವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ರಾಮುಲವ್ರು ಆಗಬೇಕಂತ ಇದ್ದಾರೆ, ಒಂದು ಕಡೆ ಆಲ್ರೆಡಿ ವಿಜೇಂದ್ರ ಇದ್ದಾರೆ, ಆಲ್ರೆಡಿ ಪಾರ್ಟಿ ಅವ್ರನ್ನ ಕೂಡಿಸಿದೆ. ಹಂಗಾಗಿ ಇವತ್ತು ಎಲ್ಲರಿಗೂ ಡಿಬೇಟ್ ಆಗೋಂಥ ಟೈಮಲ್ಲಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಮಗೆ ಒಂದು ಸ್ಥಾನ ಕೊಟ್ಟರೆ ಪಾರ್ಟಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲ ವಿಚಾರಗಳು ತಿಳಿಸ್ಕೊಡ್ತೀನಿ.